ನಮಸ್ಕಾರ. ಆ, ನಮ್ಮ ದಿನನಿತ್ಯದ ಬದುಕಲ್ಲಿ ನಾವು ಗಮನಿಸದ 3 ಸ್ಥಿತಿಗಳಿವೆಯಲ್ಲ: ಎಚ್ಚರ, ಆಮೇಲೆ ಕನಸು, ಆಮೇಲೆ ಗಾಢ ನಿದ್ರೆ. ಹೌದು. ಇವು ಕೇವಲ ನಮ್ಮ ದೇಹದ ಅಥವಾ ಮನಸ್ಸಿನ ಪ್ರಕ್ರಿಯೆಗಳು ಅಂತ ಅನ್ಕೋತೀವಿ. ಆದ್ರೆ ಇದರ ಹಿಂದೆ ಏನಾದ್ರೂ ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆಯಾ? ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ ಅನ್ಸುತ್ತೆ. ಖಂಡಿತವಾಗಿಯೂ ಇದೆ. ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಷಯಗಳು ಅಂದ್ರೆ ವಿಜೇಂದ್ರ ರಾಮನಾಥ ಭಟ್ಟರು ಬರೆದಿರುವ ಸಂಧ್ಯಾವಂದನೆಯ ಅಂತರಂಗ ಅಂತ ಒಂದು ದೊಡ್ಡ ಗ್ರಂಥ ಇದೆಯಲ್ಲ, ಹೌದು ಹೌದು. ಅದರಲ್ಲಿ ಬರುವ ಸ್ವಪ್ನ, ನಿದ್ರೆ, ಎಚ್ಚರಿಕೆಗಳ ಸಮರ್ಪಣೆ ಅನ್ನೋ ಒಂದು ಲೇಖನದಿಂದ ಆಯ್ದುಕೊಂಡಿದ್ದು. ಈ ಸ್ಥಿತಿಗಳ ನಿಜವಾದ ಆಧ್ಯಾತ್ಮಿಕ ಸ್ವರೂಪವನ್ನು ಇದು ಚೆನ್ನಾಗಿ ಬಿಡಿಸಿ ಹೇಳುತ್ತೆ. ಹೌದು. ಈ ಲೇಖನ ನೋಡಿದ್ರೆ ನಮ್ಮ ಈ ಸಾಮಾನ್ಯ ಅನುಭವಗಳನ್ನ ಬೇರೆ ರೀತಿನೇ ನೋಡಬಹುದು ಅನ್ಸುತ್ತೆ ಅಲ್ವಾ? ಈ ಸ್ಥಿತಿಗಳನ್ನ ಬರೀ ಅನುಭವಿಸೋದಷ್ಟೇ ಅಲ್ಲ, ಅದನ್ನ ದೇವ್ರಿಗೆ ಹೇಗೆ ಸಮರ್ಪಣೆ ಮಾಡಬಹುದು ಅನ್ನೋ ಒಂದು ಆ ಪರಿಕಲ್ಪನೆಯನ್ನ ಹೇಳುತ್ತೆ. ನಿಜ. ನಮ್ಮ ದೈನಂದಿನ ಜಂಜಾಟದಲ್ಲಿ ಏನೋ ಒಂದು ಆಳವಾದ ಅರ್ಥ ಹುಡುಕೋರಿಗೆ ಅಥವಾ ವೇದಾಂತ ಚಿಂತನೆಗಳಲ್ಲಿ ಆಸಕ್ತಿ ಇರೋರಿಗೆ ಇದು ಬಹುಶಃ ಇಷ್ಟ ಆಗಬಹುದು. ನಿಖರವಾಗಿ. ಅಂದ್ರೆ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶವೇ ಅದು. ನಮ್ಮ ಪ್ರಜ್ಞೆಯ ಈ 3 ಸ್ಥಿತಿಗಳನ್ನ ಒಂದು ಸ್ಪಿರಿಚುವಲ್ ಫ್ರೇಮ್ವರ್ಕ್ನಲ್ಲಿ ಇಟ್ಟು ನೋಡೋದು, ಆಮೇಲೆ ಅವನ ಭಗವಂತನಿಗೆ ಅರ್ಪಿಸೋದು ಅಂದ್ರೆ ಏನು, ಅದರ ಮಹತ್ವ ಏನು, ಇದನ್ನ ತಿಳಿಯೋದು. ಸರಿ, ಹಾಗಾದ್ರೆ ಶುರು ಮಾಡೋಣ ಈ ಆಳವಾದ ವಿಶ್ಲೇಷಣೆಯನ್ನ. ಲೇಖನದಲ್ಲಿ ಒಂದು ಸರಳವಾದ ಆದ್ರೆ ಬಹಳ ಮುಖ್ಯವಾದ ಸಲಹೆ ಇದೆ. ಶ್ರೀ ಮಧ್ವಾಚಾರ್ಯರ ಸದಾಚಾರ ಸ್ಮೃತಿಯಲ್ಲಿ ಹೇಳಿದ ಹಾಗೆ ನಿದ್ರೆಯಿಂದ ಎದ್ದ ತಕ್ಷಣ ಹರಿಯನ್ನ ಸ್ಮರಿಸಬೇಕು ಅಂತ. ಯಾಕೆ ಅಷ್ಟು ಮುಖ್ಯ ಆ ಸ್ಮರಣೆ? ಹರಿ ಅನ್ನೋ ಹೆಸರಿದೆಯಲ್ಲ, ಅದು ಇಲ್ಲಿ ಕೇವಲ ಒಂದು ಹೆಸರಲ್ಲ. ಲೇಖನದಲ್ಲಿ ವಿವರಿಸಿದ ಹಾಗೆ ಈ ಶಬ್ದವು ನಮ್ಮ ಜಾಗೃತಿ ಅಂದ್ರೆ ಎಚ್ಚರದ ಸ್ಥಿತಿ, ಹೌದು, ಆಮೇಲೆ ಸ್ವಪ್ನ ಅಂದ್ರೆ ಕನಸಿನ ಸ್ಥಿತಿ, ಮತ್ತು ಸುಷುಪ್ತಿ ಅಂದ್ರೆ ಗಾಢ ನಿದ್ರೆಯ ಸ್ಥಿತಿ, ಈ 3 ಸ್ಥಿತಿಗಳನ್ನ ನಿಯಂತ್ರಿಸುವ, ಅವುಗಳ ಹಿಂದಿರುವ ಆ ಚೈತನ್ಯ ಶಕ್ತಿ ಇದೆಯಲ್ಲ, ಭಗವಂತ, ಅವನನ್ನ ಸೂಚಿಸುತ್ತೆ. ಎದ್ದ ತಕ್ಷಣ ಅವನನ್ನ ನೆನಪಿಸ್ಕೊಳ್ಳೋದು ಅಂದ್ರೆ ರಾತ್ರಿಯಿಡೀ ನಮ್ಮನ್ನ ಪಾಲನೆ ಮಾಡಿ ಈಗ ಮತ್ತೆ ಎಚ್ಚರದ ಜಗತ್ತಿಗೆ ತಂದ ಆ ಶಕ್ತಿಗೆ ನಾವೊಂದು ಥ್ಯಾಂಕ್ಸ್ ಹೇಳಿದ ಹಾಗೆ, ಕೃತಜ್ಞತೆ ಸಲ್ಲಿಸಿದ ಹಾಗೆ. ಇದು ಅಂದ್ರೆ ಈ ಸ್ಥಿತಿಗಳು ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಬದಲಿಗೆ ಒಂದು ದೈವೀ ಶಕ್ತಿ ಇದನ್ನ ನಡೆಸ್ತಿದೆ ಅನ್ನೋವನ್ನು ಅರಿವು ಮೂಡಿಸುತ್ತೆ. ಇದು ಕುತೂಹಲ ಮೂಡಿಸುತ್ತೆ. ಅಂದ್ರೆ ಈ 3 ಸ್ಥಿತಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಭಗವಂತನ ಬೇರೆ ಬೇರೆ ರೂಪಗಳಿವೆಯಾ? ಹೌದು ಹೌದು. ಲೇಖನದಲ್ಲಿ ಮಾಂಡುಕ್ಯ ಉಪನಿಷತ್ತಿನ ವಿಚಾರಗಳನ್ನ ಆಧರಿಸಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಎಚ್ಚರದ ಸ್ಥಿತಿಯನ್ನ ನಿಯಂತ್ರಿಸೋ ಭಗವಂತನ ರೂಪಕ್ಕೆ ವಿಶ್ವ ಅಂತ ಹೆಸರು. ವಿಶ್ವ. ಸ್ವಪ್ನಾವಸ್ಥೆಯನ್ನ ನಿಯಂತ್ರಿಸುವವನು ತೈಜಸ ಮತ್ತು ಗಾಢ ನಿದ್ರೆಯ ಸ್ಥಿತಿಯನ್ನ ನಿಯಂತ್ರಿಸುವವನು ಪ್ರಾಜ್ಯ. ಈ 3 ರೂಪಗಳು ಆಯಾ ಸ್ಥಿತಿಗಳಲ್ಲಿ ನಮಗೆ ಬರುವ ಅನುಭವಗಳನ್ನ ಕೊಡ್ತವೆ ಮತ್ತದನ್ನ ನಿರ್ವಹಣೆ ಮಾಡ್ತವೆ. ಸರಿ, ಒಂದೊಂದಾಗೆ ನೋಡೋಣ. ಮೊದಲು ವಿಶ್ವ ರೂಪದ ಬಗ್ಗೆ. ಎಚ್ಚರದ ಸ್ಥಿತಿ, ನಾವೆಲ್ಲ ಜಗತ್ತನ್ನ ಗ್ರಹಿಸ್ತೀವಿ. ಲೇಖನದ ಪ್ರಕಾರ ಈ ವಿಶ್ವನ ಪಾತ್ರವೇನು? ಅವನು ಎಲ್ಲಿರ್ತಾನೆ? ಲೇಖನದಲ್ಲಿ ಹೇಳೋ ಹಾಗೆ ವಿಶ್ವರೂಪದ ಭಗವಂತ ಮುಖ್ಯವಾಗಿ ನಮ್ಮ ಬಲಗಣ್ಣಿನಲ್ಲಿರ್ತಾನೆ ಅಂತ ಪರಿಗಣನೆ. ಬಲಗಣ್ಣಲ್ಲಿ? ಹೌದು. ಎಚ್ಚರದ ಸ್ಥಿತಿಯಲ್ಲಿ ಈ ವಿಶ್ವನೇ ನಾವು ಹೊರಗಿನ ಸ್ಥೂಲ ವಸ್ತುಗಳನ್ನ ಅಂದ್ರೆ ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ಈ ಜಗತ್ತನ್ನ ಗ್ರಹಿಸೋಕೆ ಕಾರಣ ಆಗ್ತಾನೆ. ಈ ಗ್ರಹಿಕೆಯಿಂದ ನಮಗೆ ಸುಖ ಬರ್ಲಿ ದುಃಖ ಬರ್ಲಿ, ಯಾವುದೇ ಅನುಭವ ಆಗ್ಲಿ ಭೋಗ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನ ಅನುಭವಿಸುವಂತೆ ಮಾಡೋದೇ ವಿಶ್ವನ ಕೆಲಸ. ಹೌದು. ನಾವು ಅನ್ಕೋತೀವಿ ನಮ್ಮ ಎಚ್ಚರದ ಅನುಭವಗಳೆಲ್ಲ ನಮ್ಮದೇ ಅಂತ. ಆದ್ರೆ ಅದರ ಹಿಂದೆ ಇಂಥ ಒಂದು ದೈವಿಕ ನಿರ್ವಹಣೆ ಇದೆ ಅಂತ ಯೋಚನೆ ಮಾಡೋದೇ ಒಂಥರ ಹೊಸ ದೃಷ್ಟಿಕೋನ ಕೊಡುತ್ತೆ. ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಸರಿ, ಈಗ ತೈಜಸ ರೂಪಕ್ಕೆ ಬರೋಣ. ಅಂದ್ರೆ ಕನಸಿನ ಲೋಕದ ಅಧಿಪತಿ. ಕನಸುಗಳ ಬಗ್ಗೆ ಸಾಮಾನ್ಯವಾಗಿ ಎಷ್ಟೊಂದು ಥಿಯೋರಿಗಳಿವೆ. ಸೈಕಾಲಜಿ ಕೂಡ ವಿಶ್ಲೇಷಣೆ ಮಾಡುತ್ತೆ. ಆದ್ರೆ ಈ ಲೇಖನ ಏನ್ ಹೇಳುತ್ತೆ ಕನಸುಗಳ ಬಗ್ಗೆ? ಅವೆಲ್ಲ ಬರೀ ನಮ್ಮ ನೆನಪುಗಳ ಪ್ರತಿಧ್ವನಿನ? ಲೇಖನ ಅದಕ್ಕಿಂತ ಒಂದು ಆಳವಾದ ವಿವರಣೆ ಕೊಡುತ್ತೆ ನೋಡಿ. ತೈಜಸ ರೂಪದ ಭಗವಂತ ಮನಸ್ಸು ಅಥವಾ ಕಂಠ ಪ್ರದೇಶದಲ್ಲಿ ಅಂದ್ರೆ ಗಂಟಲಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಎಚ್ಚರದ ಸ್ಥಿತಿಲಿ ನಮಗೆ ಆದ ಅನುಭವಗಳೆಲ್ಲ ನಮ್ಮ ಮನಸ್ಸಲ್ಲಿ ಸಂಸ್ಕಾರಗಳಾಗಿ ಅಂದ್ರೆ ನೆನಪಿನ ಸೂಕ್ಷ್ಮ ಮುದ್ರೆಗಳಾಗಿ ಉಳಿದಿರುತ್ತೆ ಅಲ್ವಾ? ಹೌದು. ತೈಜಸನು ಈ ಸಂಸ್ಕಾರಗಳನ್ನೇ ಬಳಸಿ ಒಂದು ಪೂರ್ತಿ ಸ್ವಪ್ನ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾನೆ. ಕನಸಲ್ಲಿ ನಾವು ನೋಡೋ ವ್ಯಕ್ತಿಗಳು,
ಸ್ಥಳಗಳು ಘಟನೆಗಳು ಇವೆಲ್ಲ ಆ ಕ್ಷಣಕ್ಕೆ ತೈಜಸ್ಸಿನಿಂದ ನಿರ್ಮಾಣವಾದವು. ಓ ಅಂದ್ರೆ ಒಂದು ಥರ ವಿಆರ್ ಸೆಟ್ ಇದ್ದ ಹಾಗೆನಾ? ಹಂಗೆ ಅನ್ಬೋದು. ಅಂದ್ರೆ ಆ ಅನುಭವಗಳನ್ನ ಅವನೇ ಸೃಷ್ಟಿ ಮಾಡಿ ತೋರಿಸ್ತಾನೆ. ಕನಸಲ್ಲಿ ಕರ್ಮ ಕಳೆಯುತ್ತೆ ಅನ್ನೋ ಮಾತು ಕೇಳೋಕೆ ಒಂಥರ ಆಶ್ಚರ್ಯ ಆಗತ್ತೆ. ಅಂದ್ರೆ ಕೆಲವು ಕನಸುಗಳು ಬರೀ ಮನಸ್ಸಿನ ಆಟಕ್ಕಿಂತ ಏನೋ ಹೆಚ್ಚಾಗಿಲ್ಬಹುದಾ? ಹೌದು, ಇಲ್ಲಿ ಒಂದು ಬಹಳ ಗಮನಿಸಬೇಕಾದ ಅಂಶವನ್ನ ಲೇಖನೆ ಹೇಳುತ್ತೆ. ಕೆಲವೊಮ್ಮೆ ನಾವು ನಮ್ಮ ಜಾಗೃತಾವಸ್ಥೆಯಲ್ಲಿ ಅಂದ್ರೆ ಎಚ್ಚರದಲ್ಲಿ ಅನುಭವಿಸಬೇಕಾದ ಕಷ್ಟದ ಕರ್ಮಫಲದ ಒಂದು ಭಾಗವನ್ನ ತೈಜಸ್ಸನ್ನು ಕನಸಲ್ಲೇ ಅನುಭವಿಸುವಂತೆ ಮಾಡಿ ಆ ಕರ್ಮದ ಭಾರವನ್ನ ಕಡಿಮೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೌದಾ? ಹೌದು, ಇದು ಒಂದು ರೀತಿ ಕರ್ಮ ಕ್ಷಯದ ಮಾರ್ಗವೂ ಆಗಿರಬಹುದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಮುಂದೆ ಆಗಬಹುದಾದ ಘಟನೆಗಳ ಬಗ್ಗೆ ಮುನ್ಸೂಚನೆಗಳು ಅಥವಾ ಎಚ್ಚರಿಕೆಗಳು ಕೂಡ ಕನಸಿನ ರೂಪದಲ್ಲಿ ಬರಬಹುದು. ಹಾಗಾಗಿ ಕನಸುಗಳು ಬರೀ ಅರ್ಥ ಇಲ್ಲದ ಚಿತ್ರಗಳಲ್ಲ, ಅವುಗಳಿಗೆ ಒಂದು ಆಧ್ಯಾತ್ಮಿಕ ಮಹತ್ವನೂ ಇರಬಹುದು. ಇದು ನಿಜಕ್ಕೂ ನಮ್ಮ ಕನಸುಗಳ ಬಗ್ಗೆ ನಾವು ಯೋಚನೆ ಮಾಡೋ ರೀತಿನೇ ಬದಲಾಯಿಸುತ್ತೆ. ಹಾಗಾದ್ರೆ ಮೂರನೆಯದು ಪ್ರಾಜ್ಞ ರೂಪ, ಗಾಢ ನಿದ್ರೆಯ ಸ್ಥಿತಿ. ಇದು ಇನ್ನೂ ನಿಗೂಢ ಅಲ್ವಾ? ಯಾಕಂದ್ರೆ ಆ ಸ್ಥಿತಿಲಿ ನಮಗೆ ಹೊರಗಿನ ಪ್ರಪಂಚದ ಅರಿವೇ ಇರಲ್ಲ, ಕನಸೂ ಕಾಣಲ್ಲ. ಹೌದು. ಆದ್ರೆ ಎದ್ಮೇಲೆ ಮಾತ್ರ ಎಷ್ಟು ಚೆನ್ನಾಗಿ ನಿದ್ದೆ ಬಂತು, ಹಗುರಾಗಿದೆ ಅನ್ಸುತ್ತೆ. ಈ ವಿರೋಧಾಭಾಸವನ್ನ ಲೇಖನ ಹೇಗೆ ವಿವರಿಸುತ್ತೆ? ಅರಿವೇ ಇಲ್ಲದ ಸ್ಥಿತಿಲಿ ಆನಂದ ಹೇಗೆ ಸಾಧ್ಯ? ಇದು ಹೌದು, ನಿಜಕ್ಕೂ ಒಂದು ಸೂಕ್ಷ್ಮವಾದ ವಿಚಾರ. ಲೇಖನದ ಪ್ರಕಾರ ಪ್ರಾಜ್ಞರೂಪದ ಭಗವಂತ ಹೃದಯಾಕಾಶದಲ್ಲಿ ಅಂದ್ರೆ ಹೃದಯದ ಒಳಲಿರುವ ಒಂದು ಸೂಕ್ಷ್ಮವಾದ ಆಧ್ಯಾತ್ಮಿಕ ಜಾಗದಲ್ಲಿ ನೆಲೆಸಿದ್ದಾನೆ. ಹೃದಯಾಕಾಶ. ಹೌದು. ಗಾಢ ನಿದ್ರೆಯಲ್ಲಿ ಜೀವನು ಹೊರಗಿನ ಸ್ಥೂಲ ಪ್ರಪಂಚದ ಅರಿವನ್ನ ಮತ್ತು ಕನಸಿನ ಸೂಕ್ಷ್ಮ ಪ್ರಪಂಚದ ಅರಿವನ್ನ ಪೂರ್ತಿಯಾಗಿ ಕಳ್ಕೋತಾನೆ. ಆಗ ಅವನಿಗೆ ಉಳಿಯೋದು ಕೇವಲ ತನ್ನ ಮೂಲ ಸ್ವರೂಪದ ಅರಿವು ಮತ್ತೆ ಅಜ್ಞಾನದ ಅರಿವು, ಅಂದ್ರೆ ಪ್ರಪಂಚದ ಅರಿವಿಲ್ಲದಿರುವಿಕ ಮತ್ತು ಕಾಲದ ಅರಿವು ಮಾತ್ರ. ಈ ಸ್ಥಿತಿಲಿ ಜೀವನು ಒಂದು ರೀತಿಯಲ್ಲಿ ಪರಮಾತ್ಮನ ಜೊತೆ ತಾತ್ಕಾಲಿಕವಾಗಿ ಒಂದಾಗ್ತಾನೆ, ಲೀನನಾಗ್ತಾನೆ. ಹಾಗಾದ್ರೆ ಆ ಆನಂದದ ಅನುಭವ ಹೇಗ್ ಬರುತ್ತೆ? ಅರಿವೇ ಇಲ್ಲ ಅಂದ್ಮೇಲೆ? ಇಲ್ಲಿ ಸ್ವರೂಪಾನಂದ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಪ್ರಾಜ್ಞ ರೂಪದಲ್ಲಿರುವ ಭಗವಂತ ತಾನು ಯಾವಾಗ್ಲೂ ಆನಂದ ಸ್ವರೂಪನಾಗಿರೋದ್ರಿಂದ ಜೀವನಿಗೂ ಆ ಗಾಢನಿದ್ರೆಯ ಸ್ಥಿತಿಲಿ ಅವನ ಯೋಗ್ಯತೆಗೆ ತಕ್ಕಂತೆ ಒಂದು ಆಂತರಿಕವಾದ ಸಹಜವಾದ ಆನಂದವನ್ನು ಅನುಭವಿಸೋ ಹಾಗೆ ಮಾಡ್ತಾನೆ. ಓ, ಇದನ್ನೇ ಸ್ವರೂಪಾನಂದ ಅನ್ನೋದು. ಇದು ಹೊರಗಿನ ವಸ್ತುಗಳಿಂದ ಬರೋ ಸುಖ ಅಲ್ಲ, ಇದು ನಮ್ಮ ಆತ್ಮದ ಮೂಲ ಸ್ವಭಾವವಾದ ಆನಂದದ ಒಂದು ಸಣ್ಣ ರುಚಿ ನೋಡಿದ ಹಾಗೆ. ಅದಕ್ಕೆ ನೋಡಿ, ಗಾಢನಿದ್ರೆಯಿಂದ ಎದ್ದಾಗ ನಮ್ಗೆ ಅಷ್ಟು ಫ್ರೆಶ್ ಅನ್ಸುತ್ತೆ, ವಿಶ್ರಾಂತಿ ಸಿಕ್ಕಿದ ಹಾಗಾಗತ್ತೆ. ಹೌದು ಹೌದು. ಆ ಆನಂದವೇ ನಮ್ಮನ್ನ ಮತ್ತೆ ಚಾರ್ಜ್ ಮಾಡುತ್ತೆ. ಲೇಖನದಲ್ಲಿ ಪ್ರಾಜ್ಞನು ವಿಶ್ವ ಮತ್ತು ತೈಜಸ್ಸರ ಜೊತೆ ಆಂತರ್ಯದಲ್ಲಿ ಒಂದಾಗಿದ್ದಾನೆ, ಅವರೆಲ್ಲರ ಮೂಲ ಒಬ್ಬನೇ ಅಂತಾನು ಹೇಳುತ್ತೆ. ಅಂದ್ರೆ ಆಳದಲ್ಲಿ ಈ ಮೂರು ರೂಪಗಳು ಒಬ್ಬನೇ ಭಗವಂತನ ಬೇರೆ ಬೇರೆ ಫಂಕ್ಷನ್ಸ್ ಅಷ್ಟೇ. ವಿಶ್ವ, ತೈಜಸ, ಪ್ರಾಜ್ಞ, ಎಚ್ಚರ, ಸ್ವಪ್ನ, ನಿದ್ರೆ. ಈ ಮೂರು ಸ್ಥಿತಿಗಳು ಮತ್ತು ಅವುಗಳನ್ನ ನಿಯಂತ್ರಿಸೋ ರೂಪಗಳು. ಓಕೆ, ಈ ಒಂದು ಸ್ಪಿರಿಚುವಲ್ ಫ್ರೇಮ್ವರ್ಕ್ ಇದೆಯಲ್ಲ, ಇದನ್ನ ಲೇಖನವು ಗಾಯತ್ರಿ ಮಂತ್ರಕ್ಕೆ ಲಿಂಕ್ ಮಾಡುತ್ತೆ ಅಂತ ನೀವು ಮೊದಲೇ ಹೇಳಿದ್ರಿ. ಅದ್ ಹೇಗೆ? ಗಾಯತ್ರಿ ಮಂತ್ರಕ್ಕೂ ಈ ಸ್ಥಿತಿಗಳಿಗೂ ಏನ್ ಸಂಬಂಧ? ಹೌದು, ಲೇಖನದ ಒಂದು ಮುಖ್ಯವಾದ ಭಾಗನೇ ಅದು. ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವನ್ನ ಈ ಮೂರು ಸ್ಥಿತಿಗಳು ಮತ್ತು ಅವುಗಳನ್ನ ಕಂಟ್ರೋಲ್ ಮಾಡೋ ರೂಪಗಳ ಜೊತೆ ಹೇಗೆ ಅರ್ಥ ಮಾಡ್ಕೋಬೋದು ಅಂತ ವಿವರಿಸುತ್ತೆ. ಇದು ಗಾಯತ್ರಿ ಮಂತ್ರವನ್ನ ಬರೀ ಒಂದು ಪ್ರಾರ್ಥನೆ ಅಂತ ನೋಡದೆ ಅದೊಂದು ಆಳವಾದ ಅನುಸಂಧಾನದ, ಧ್ಯಾನದ ಸಾಧನ ಅಂತ ತೋರಿಸುತ್ತೆ. ಇಲ್ಲಿ ಮಂತ್ರದ ಪದಗಳು ಬರೀ ಅಕ್ಷರಗಳಲ್ಲ, ಅವು ಈ ದೈವಿಕ ಕೆಲಸಗಳ ಸಿಂಬಲ್ಸ್ ಆಗ್ತವೆ. ಓ, ಈ ಕನೆಕ್ಷನ್ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಬಹುಶಃ ಎಲ್ಲಾ ಪದಗಳ ಆಳಕ್ಕೆ ಹೋಗೋದು ಕಷ್ಟ ಇರ್ಬೋದು, ಆದ್ರೆ ಕೆಲವು ಮುಖ್ಯ ಉದಾಹರಣೆಗಳ ಮೂಲಕ. ಖಂಡಿತ. ಪೂರ್ತಿ ಪದಗಳ ವಿಶ್ಲೇಷಣೆ ಮಾಡಿದ್ರೆ ತುಂಬಾನೇ ಸಮಯ ಹಿಡಿಯುತ್ತೆ. ಆದರೆ ಕೆಲವು ಮುಖ್ಯವಾದ ಪಾಯಿಂಟ್ಸ್ ನೋಡೋಣ. ಈಗ ನೋಡಿ, ಸವಿತುಹ ಅನ್ನೋ ಪದ, ಅದರ ಸಾಮಾನ್ಯ ಅರ್ಥ ಸೂರ್ಯ ಅಥವಾ ಪ್ರೇರೇಪಿಸುವವನು ಅಂತ. ಹೌದು. ಆದರೆ ಇಲ್ಲಿ ಲೇಖನವು ಇದನ್ನ ನಾವು ಈ ಸ್ಥಿತಿಗಳನ್ನ ಅನುಭವಿಸಕ್ಕೆ ಬೇಕಾದ ದೇಹ ಇಂದ್ರಿಯಗಳನ್ನ ಸೃಷ್ಟಿ ಮಾಡೋ ಶಕ್ತಿ ಅಂತಾನೋ, ಹಾಗೇನೆ ಎಚ್ಚರದ ಸಂಸ್ಕಾರಗಳಿಂದ ಕನಸಿನ ಪ್ರಪಂಚವನ್ನ ಸೃಷ್ಟಿ ಮಾಡೋ ತೈಜಸ್ಸಿನ ಕೆಲಸವನ್ನ ಸೂಚಿಸುತ್ತೆ ಅಂತಾನೋ ಅರ್ಥೈಸತ್ತೆ. ಹಾಗೇನೆ ಭರ್ಗಹ ಅನ್ನೋ ಪದ, ಇದರ ಅರ್ಥ ತೇಜಸ್ಸು ಅಥವಾ ನಾಶಪಡಿಸುವವನು ಅಂತ.
ಲೇಖನ ಇದನ್ನ ಹೇಗೆ ವಿವರಿಸುತ್ತೆ ಅಂದ್ರೆ, ಭಗವಂತನು ಕೆಟ್ಟ ಕನಸುಗಳಿಂದ ಬರೋ ದೋಷಗಳನ್ನ, ಎಚ್ಚರದಿಂದ ಬಂದ ಸುಸ್ತನ್ನ ನಾಶಪಡಿಸುವವನು ಅಥವಾ ಹುರಿದು ಹಾಕುವವನು, ಭರ್ಜಯತಿ. ಹೀಗೆ ನಮ್ಮ ದಿನನಿತ್ಯದ ಆಯಾಸ, ದೋಷ ಪರಿಹಾರದ ಹಿಂದೆ ಕೂಡ ಅವನದೇ ಕಂಟ್ರೋಲ್ ಇದೆ. ಓ, ಹೀಗೂ ಅರ್ಥ ಇದೆಯಾ? ಹೌದು. ಇನ್ನೊಂದು ಮುಖ್ಯವಾದ ಭಾಗ ಧಿಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸಲಿ ಅಂತ. ಲೇಖನವು ಇದನ್ನ ಬರೀ ಸದ್ಬುದ್ಧಿಗಾಗಿ ಮಾಡೋ ಪ್ರಾರ್ಥನೆ ಅಂತ ಅಷ್ಟೇ ಅಲ್ಲ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ, ನಿದ್ರೆಯಿಂದ ಕನಸಿಗೆ, ಕನಸಿಂದ ಎಚ್ಚರಕ್ಕೆ ನಮ್ಮ ಪ್ರಜ್ಞೆಯನ್ನ ಕರ್ಕೊಂಡು ಹೋಗುವ ಹಾಗೆ ಬುದ್ಧಿಯನ್ನ ಪ್ರೇರೇಪಿಸೋನು ಅವನೇ ಅಂತ ವಿವರಿಸುತ್ತೆ. ಬೆಳಗ್ಗೆ ಎದ್ದಾಗ ಈ ಮೂರೂ ರೂಪಗಳನ್ನ ತೈಜಸ, ಪ್ರಾಜ್ಞಾ, ವಿಶ್ವ ಕೃತಜ್ಞತೆಯಿಂದ ನೆನಪಿಸ್ಕೊಳ್ಳೋ ಹಾಗೆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸೋನೋ ಅವನೇ. ಹೀಗೆ ಗಾಯತ್ರಿ ಮಂತ್ರದ ಧ್ಯಾನ ಅನ್ನೋದು ಬರೀ ಪಠಣ ಅಲ್ಲ, ಅದು ನಮ್ಮ ಅಸ್ತಿತ್ವದ ಈ ಮೂರು ಸ್ಥಿತಿಗಳ ಹಿಂದಿರೋ ದೈವಿಕತೆಯ ಅರಿವು ಮತ್ತು ಅದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳೋ ಒಂದು ಜ್ಞಾನಯಜ್ಞವೇ ಆಗುತ್ತೆ. ಇದು ಗಾಯತ್ರಿ ಮಂತ್ರಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ, ನಿಜ. ಲೇಖನವು ಈ ವಿಚಾರಗಳನ್ನ ಪ್ರಣವಕ್ಕೆ ಅಂದ್ರೆ ಓಂಕಾರಕ್ಕೂ ಜೋಡಿಸುತ್ತೆ ಅಂತ ಕೇಳ್ದೆ. ಓಂಕಾರದ ಅ, ಉ, ಮ ಅಕ್ಷರಗಳು ಈ ಮೂರು ರೂಪಗಳಿಗೆ ಹೇಗೆ ಸಂಬಂಧಿಸಿವೆ? ಹೌದು, ಲೇಖನ ಆ ಏಕೀಕರಣವನ್ನ ಸಂಕ್ಷಿಪ್ತವಾಗಿ ಹೇಳುತ್ತೆ. ಇದನ್ನ ಒಂದು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದರೆ, ಆಕಾರ ಇದೆಯಲ್ಲ, ಅದು ಎಲ್ಲ ಅಕ್ಷರಗಳಲ್ಲೂ ಮೊದಲನೇದು ಮತ್ತೆ ಎಲ್ಲವನ್ನೂ ವ್ಯಾಪಿಸಿರೋದ್ರಿಂದ ಆಪ್ತಿ, ಆದಿಮತ್ವ, ಎಚ್ಚರದ ಸ್ಥಿತಿಯ ಅಧಿಪತಿಯಾದ ವಿಶ್ವನನ್ನ ಸೂಚಿಸುತ್ತೆ. ಓಕೆ. ಊಕಾರ ಅ ಮತ್ತು ಮಕಾರಗಳ ಮಧ್ಯದಲ್ಲಿರೋದ್ರಿಂದ ಮತ್ತು ಶ್ರೇಷ್ಠತೆಯನ್ನ, ಉತ್ಕರ್ಷ, ಉಭಯತ್ವ ಸೂಚಿಸೋದ್ರಿಂದ ಎಚ್ಚರ ಮತ್ತು ನಿದ್ರೆಯ ನಡುವಿನ ಸ್ವಪ್ನ ಸ್ಥಿತಿಯ ಅಧಿಪತಿಯಾದ ತೈಜಸನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸರಿ. ಇನ್ನು ಮಕಾರ ಎಲ್ಲವನ್ನೂ ತನ್ನಲ್ಲಿ ಲೀನ ಮಾಡಿಕೊಳ್ಳೋದ್ರಿಂದ ಮಿತಿ, ಅಪೀತಿ ಅಂದ್ರೆ ಲಯ, ಗಾಢ ನಿದ್ರೆಯ ಅಧಿಪತಿಯಾದ ಪ್ರಾಜ್ಞನನ್ನ ಸೂಚಿಸುತ್ತೆ. ಈ ಸಂಬಂಧ ಏನ್ ತೋರಿಸುತ್ತೆ ಅಂದ್ರೆ, ವಿಶ್ವ, ತೈಜಸ, ಪ್ರಾಜ್ಞರು ಬೇರೆ ಬೇರೆ ದೇವತೆಗಳಲ್ಲ, ಬದಲಿಗೆ ಒಬ್ಬನೇ ಪರಮತತ್ವವಾದ ಓಂಕಾರ ಸ್ವರೂಪನಾದ ಭಗವಂತನ ಮೂರು ಬೇರೆ ಬೇರೆ ಕ್ರಿಯಾತ್ಮಕ ರೂಪಗಳು ಅಷ್ಟೇ. ಇದು ವೇದಾಂತದ ಏಕಮೇವ ದ್ವಿತೀಯಂ ತತ್ವಕ್ಕೆ ಸರಿಹೊಂದುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಈ ಲೇಖನದ ಮುಖ್ಯವಾದ ಸಂದೇಶ ಏನು ಅಂತ ಹೇಳಬಹುದು? ಇದೆಲ್ಲ ತಿಳ್ಕೊಳ್ಳೋದ್ರಿಂದ ಕೊನೆಗೆ ನಮಗೇನು ಲಾಭ? ಮೂಲಭೂತವಾದ ಸಂದೇಶ ಏನಂದ್ರೆ, ನಾವು ತುಂಬಾನೇ ಸಹಜ ಅಂತ ಅನ್ಕೊಳ್ಳೋ ನಮ್ಮ ಪ್ರಜ್ಞೆಯ ಮೂರು ಸ್ಥಿತಿಗಳಿದೆಯಲ್ಲ, ಎಚ್ಚರ, ಕನಸು, ಗಾಢನಿದ್ರೆ, ಇವುಗಳು ಆಟೋಮ್ಯಾಟಿಕ್ ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ಲ. ಅವುಗಳ ಹಿಂದೆ ಭಗವಂತನ ನಿರ್ದಿಷ್ಟ ರೂಪಗಳಾದ ವಿಶ್ವ, ತೈಜಸ ಮತ್ತು ಪ್ರಾಜ್ಞರ ಆಕ್ಟಿವ್ ಕಂಟ್ರೋಲ್ ಇದೆ. ಈ ಅರಿವು, ಈ ತಿಳುವಳಿಕೆಯೇ ಮೊದಲನೇ ಸ್ಟೆಪ್. ಈ ಅರಿವಿನಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನ್ ಬದಲಾವಣೆ ಆಗ್ಬೋದು? ಈ ಅರಿವು ಬಂದಾಗ ನಮ್ಮ ಡೈಲಿ ಪ್ರಾಕ್ಟೀಸಸ್ಗೆ ಹೊಸ ಅರ್ಥ ಬರುತ್ತೆ. ಉದಾಹರಣೆಗೆ, ಬೆಳಗ್ಗೆ ಎದ್ದಾಗ ಹರಿಸ್ಮರಣೆ ಮಾಡೋದು ಬರೀ ಒಂದು ಸಂಪ್ರದಾಯ ಆಗಲ್ಲ, ಅದು ರಾತ್ರಿಯಿಡೀ ನಮ್ಮನ್ನ ಕಾಪಾಡಿದ ಶಕ್ತಿಗೆ ಕೃತಜ್ಞತೆ ಹೇಳೋ ಕ್ರಿಯೆ ಆಗತ್ತೆ. ಹೌದು. ಸಂಧ್ಯಾವಂದನೆಯಲ್ಲಿ ಗಾಯತ್ರಿ ಮಂತ್ರ ಜಪಿಸುವಾಗ ಈ ಅರ್ಥಗಳ ಜೊತೆ ಅನುಸಂಧಾನ ಮಾಡಿದ್ರೆ ಅದು ಬರೀ ಯಾಂತ್ರಿಕವಾಗಿ ಹೇಳೋದಾಗ್ದೆ ನಮ್ಮ ಅಸ್ತಿತ್ವದ ಆಳವನ್ನ ಮುಟ್ಟೋ ಒಂದು ಧ್ಯಾನ ಆಗತ್ತೆ. ಹೀಗೆ ಮಾಡೋದ್ರಿಂದ ಆಯಾ ಸ್ಥಿತಿಗಳಲ್ಲಿ ನಾವು ಅನುಭವಿಸೋ ಸುಖ, ದುಃಖಗಳು, ಒಳ್ಳೆ ಕೆಟ್ಟ ಕನಸುಗಳು, ನಿದ್ರೆಯ ಆನಂದ ಇದೆಲ್ಲವನ್ನೂ ಆಯಾ ರೂಪದಲ್ಲಿರೋ ಭಗವಂತನಿಗೆ ಸಮರ್ಪಣೆ ಮಾಡೋಕೆ ಸಾಧ್ಯವಾಗತ್ತೆ. ಸಮರ್ಪಣೆ. ಹೌದು. ಇದರ ಫಲವಾಗಿ ಲೇಖನದಲ್ಲಿ ಹೇಳೋ ಹಾಗೆ ಈ ತಿಳುವಳಿಕೆ ಇರುವನು ಜಗತ್ತಿನ ಆಗು-ಹೋಗುಗಳನ್ನು ಅನುಭವಿಸ್ತಾ ಇದ್ರು ಅವುಗಳಲ್ಲಿ ತುಂಬ ಆಸಕ್ತನಾಗದೆ, ಅಂಟಿಕೊಳ್ಳದೆ, ಅಲಿಪ್ತನಾಗಿ ಇರೋಕೆ ಕಲಿಯಬಹುದು. ಇದು ಒಂದು ಥರದ ಸ್ಪಿರಿಚುವಲ್ ಬ್ಯಾಲೆನ್ಸ್ ತರುತ್ತೆ. ಅಂದ್ರೆ ನಮ್ಮ ಸಾಮಾನ್ಯ ಜೀವನದ ಅನುಭವಗಳನ್ನೇ ಒಂದು ರೀತಿಯ ಆಧ್ಯಾತ್ಮಿಕ ಸಾಧನೆ ತರ, ಒಂದು ಪ್ರಜ್ಞಾಪೂರ್ವಕ ಜರ್ನಿ ತರ ಬದಲಾಯಿಸ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ಖಂಡಿತವಾಗಿ ಅದೇ ಇದರ ಮುಖ್ಯ ಉದ್ದೇಶ. ಹಾಗಾದ್ರೆ ಇವತ್ತಿನ ಈ ಆಳವಾದ ಪರಿಶೀಲನೆಯ ಸಾರಾಂಶವನ್ನ ಹೀಗೆ ಹೇಳಬಹುದಾ? ವಿಜಯೇಂದ್ರ ರಾಮನಾಥ ಭಟ್ಟರ ಲೇಖನ ನಮ್ಗೆ ತೋರಿಸ್ಕೊಡೋ ಹಾಗೆ ನಮ್ಮ ನಿದ್ರೆ, ಕನಸು, ಎಚ್ಚರಗಳು ಬರೀ ಬಯೋಲಾಜಿಕಲ್ ಸ್ಥಿತಿಗಳಲ್ಲ, ಅವುಗಳಿಗೆ ಆಳವಾದ ಆಧ್ಯಾತ್ಮಿಕ ಆಯಾಮಗಳಿವೆ. ಹೌದು. ವಿಶ್ವ, ತೈಜಸ, ಪ್ರಾಜ್ಞಾ ಅನ್ನೋ ದೈವೀ ರೂಪಗಳು ಇವನ್ನ ನಿಯಂತ್ರಿಸುತ್ತವೆ. ಈ ತಿಳುವಳಿಕೆ ನಮ್ಮ ದೃಷ್ಟಿಕೋನವನ್ನ ವಿಸ್ತರಿಸಿ ಈ ಅನುಭವಗಳನ್ನ ಸುಮ್ನೆ ಸಹಿಸ್ಕೊಳ್ಳೋಕ್ಕಿಂತ ಅವನ್ನ ಅರ್ಥಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸೋಕೆ ನಮ್ಗೆ ದಾರಿ ತೋರಿಸುತ್ತೆ. ಹೌದು, ಅದು ತುಂಬಾನೇ ಸೂಕ್ತವಾದ ಸಾರಾಂಶ. ಮತ್ತೆ ಈ ಲೇಖನ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ದೊಡ್ಡ ಗ್ರಂಥದ ಒಂದು ಭಾಗ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು.
ಆ ಗ್ರಂಥದ ಹೆಸರಲ್ಲೇ ಅಂತರಂಗ ಅಂದ್ರೆ ಒಳಗಿನ ಅರ್ಥ ಅನ್ನೋ ಪದ ಇದೆ ನೋಡಿ. ಹೌದು ಹೌದು. ಇಡೀ ಗ್ರಂಥದ ಆಶಯವೇ ಸಂಧ್ಯಾವಂದನೆ ತರಹದ ಹೊರಗಿನ ಆಚರಣೆಗಳ ಹಿಂದಿನ ಆಳವಾದ ಅರ್ಥವನ್ನ ತಿಳ್ಕೊಳ್ಳೋದ್ರ ಮಹತ್ವವನ್ನ ಹೇಳೋದು. ಈ ತಿಳುವಳಿಕೆ, ಉದಾಹರಣೆಗೆ ಈ ಸ್ಥಿತಿಗಳ ಸಮರ್ಪಣೆಯ ತಿಳುವಳಿಕೆ, ಆ ಆಚರಣೆಗಳನ್ನ ಬರೀ ಯಾಂತ್ರಿಕ ಕ್ರಿಯೆಗಳ ಮಟ್ಟದಿಂದ ಜ್ಞಾನಯಜ್ಞದ ಮಟ್ಟಕ್ಕೆ ಏರಿಸುತ್ತೆ ಅಂತ ಸೂಚಿಸೋ ಹಾಗಿದೆ. ಜ್ಞಾನಯಜ್ಞ ಆಲೋಚನೆ ಮಾಡಬೇಕಾದ ಪದ. ಹೌದು. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ವಾ? ಸಂಧ್ಯಾವಂದನೆ ತರಹದ ಧಾರ್ಮಿಕ ಆಚರಣೆಗಳ ಅಂತರಂಗವನ್ನ ತಿಳ್ಕೊಂಡ್ರೆ ಅವುಗಳಿಗೆ ಒಂದು ಉನ್ನತ ಮೌಲ್ಯ ಬರುತ್ತೆ ಅನ್ನೋದಾದ್ರೆ, ಇದೇ ಲಾಜಿಕ್ನ ನಮ್ಮ ಬೇರೆಲ್ಲ ದೈನಂದಿನ ಕೆಲಸಗಳಿಗೂ ಅಪ್ಲೈ ಮಾಡ್ಬೋದಾ? ಹೇಗೆ? ಅಂದ್ರೆ ನಾವು ಮಾಡೋ ಕೆಲಸ, ನಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ಸ್, ನಾವು ಕಲಿಯೋ ವಿಷಯಗಳು, ನಾವು ಮಾಡೋ ಸೇವೆ, ಇವುಗಳ ಆಂತರಿಕ ಅರ್ಥ ಏನಿರ್ಬೋದು? ಅವುಗಳ ಹಿಂದಿರೋ ಉದ್ದೇಶ, ಅವನ್ನ ನಡೆಸ್ತಿರೋ ಶಕ್ತಿ, ಅಥವಾ ಅವುಗಳ ಮೂಲಕ ನಾವು ಕಲಿಬೋದಾದ ಪಾಠಗಳು, ಇದರ ಬಗ್ಗೆ ಯೋಚನೆ ಮಾಡಿದ್ರೆ ಆ ಸಾಮಾನ್ಯ ಅಂತ ಕಾಣೋ ಕೆಲಸಗಳನ್ನು ಕೂಡ ನಾವು ಒಂದು ಉನ್ನತ ಮಟ್ಟದ ಪ್ರಜ್ಞಾಪೂರ್ವಕ ಯಜ್ಞವಾಗಿ ಪರಿವರ್ತಿಸೋಕೆ ಸಾಧ್ಯನಾ? ಇದು ಬಹುಶಃ ಈ ಚರ್ಚೆಯಿಂದ ನಾವು ಮುಂದೆ ತಗೊಂಡೋಗ್ಬೋದಾದ ಯೋಚನೆ ಮಾಡಬೇಕಾದ ವಿಚಾರ. ಖಂಡಿತವಾಗಿಯೂ. ನಮ್ಮ ದಿನನಿತ್ಯದ ಬದುಕಲ್ಲೇ ಅಡಗಿರೋ ಆಳವನ್ನು ಹುಡುಕೋ ಈ ಪ್ರಯತ್ನ ನಿಜಕ್ಕೂ ಚಿಂತನೆಗೆ ಹಚ್ಚಿದೆ. ಈ ವಿಸ್ತೃತ ಚರ್ಚೆಗೆ ತಮ್ಮ ಒಳನೋಟಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.